ಸಭಾಪತಿಯವರೇ, ನಾನು ನಮ್ಮ ಸಚಿವರಿಗೆ ಫಸ್ಟ್ ಧನ್ಯವಾದ ಹೇಳಬೇಕು. ನಾನು ಬಡ್ಜೆಟ್ ಸೆಷನಲ್ಲಿ ಬುಡಾ ಬಗ್ಗೆ ಹೇಳಿದ ಮೇಲೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಬಟ್ ಅದೇ ರೀತಿಯಲ್ಲಿ ಈ ಆನ್ಸರ್ ಏನು ನೀವು ಕೊಟ್ಟಿದ್ದೀರಲ್ಲ ಸಭಾಪತಿಯವರೇ, ಒಂದು ಬುಕ್ ಇದೆ ಚೈನೀಸಲ್ಲಿ, ಸನ್ ಝೂ ಆರ್ಟ್ ಆಫ್ ವಾರ್ ಅಂತ. ಇವರು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ UDD ಅವರು ಆರ್ಟ್ ಆಫ್ ಕನ್ಫ್ಯೂಷನ್ ಅಂತ ಒಂದು ಮಾಡಿದ್ದಾರೆ ಸರ್. ಸಭಾಪತಿಯವರೇ, ನಾನು ಕೇಳಿದ ಪ್ರಶ್ನೆಗೆ ಏನು ಉತ್ತರನೇ ಇಲ್ಲ. ಇದರಲ್ಲಿ ಉತ್ತರ ಏನೋ ಬೇರೆನೇ ಕೊಟ್ಟಿದ್ದಾರೆ. ಅದು ಎದಕ್ಕಂತ ನಾನು ಸಚಿವರನ್ನ ಕೇಳಬೇಕಾಗಿದೆ. ಫಸ್ಟ್ ಸಬ್ ಕ್ವಶನಲ್ಲೇ ನೋಡಿ, ಉಪ ಪ್ರಶ್ನೆದಾಗೆ ಪ್ರಶ್ನೆ ಕೇಳ್ರಿ. ಆಯ್ತು, ನನ್ನ ಪ್ರಶ್ನೆ ಇಷ್ಟೇ ಮಂತ್ರಿಯವರ ಹತ್ರ. ಈಗ ಬಳ್ಳಾರಿಯಲ್ಲಿ ಬುಡಾ ಲೇಔಟ್ ಏನು ಆಗಿದ್ದಾವೆ, ಅದರಲ್ಲಿ ಪವರ್, ವಾಟರ್, ಸಿವೇಜ್ ಕನೆಕ್ಷನ್ಸ್ ಕೊಡ್ತಾ ಇಲ್ಲ. ಅದಕ್ಕೆ ನೀವು ಒಂದು ಉತ್ತರ ಕೊಟ್ಟಿದ್ದೀರಿ. 1/11/2023ಗಿಂತ ಮುಂಚೆ ಎಲ್ಲ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಿದೆ, ಅಲ್ಲಿ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀರಿ ಅಂತ ಹೇಳಿದ್ದಾರೆ ಸಭಾಪತಿಯವರೇ. 2-3 ಆದಮೇಲೆ ಎಷ್ಟು ಲೇಔಟ್ ಭಾಳ ಜನ ಅಪ್ರೂವ್ ಆಗಿದೆ ಅಂತ ಸೈಟ್ ತಗೊಂಡಿದ್ದಾರೆ. ಅವ್ರದ್ದು ಎಷ್ಟು ಅಂತ ಹೇಳಿದ್ದಾರೆ ಸಭಾಪತಿಯವರೇ. 2-3 ಆದಮೇಲೆ ಎಷ್ಟು ಭಾಳ ಜನ ಅಪ್ರೂವ್ ಆಗಿದೆ ಅಂತ ಸೈಟ್ ತಗೊಂಡಿದ್ದಾರೆ. ಅವ್ರದ್ದು ಸಮಸ್ಯೆ ಎಷ್ಟಾಗಿದೆ ಅಂದರೆ, ದುಡ್ಡು ಹಾಕಿದ್ದಾರೆ, ಈಗ ಲೇಔಟ್ ಅಪ್ರೂವಲ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಸಭಾಪತಿಯವರೇ, ಬಿ ಖಾತಾ ಒಂದು ಕೊಡ್ತಾ ಇದ್ದಾರೆ. ಈ ಬಿ ಖಾತಾದಲ್ಲಿ ಏನಾಗ್ತಾಯಿದೆ, ಅನ್ಆಥರೈಸ್ ಲೇಔಟಲ್ಲಿ ಎಲ್ಲರ ಬಿ ಖಾತಾದಲ್ಲಿ ಇದು ಮಾಡ್ತಾ ಇದ್ದಾರೆ, ಏನೋ ಸೈಟ್ ತಗೊಳ್ತಾ ಇದ್ದಾರೆ. ಟ್ಯಾಕ್ಸ್ ಪರ್ಪಸ್ಸಿಗೆ ಬಿ ಖಾತಾ ಟ್ಯಾಕ್ಸ್ ಕಟ್ಟಿ ಬಿ ಖಾತಾ ತಗೊಳ್ತಾ ಇದ್ದಾರೆ. ಇಲ್ಲಿ ಅಪ್ರೂವ್ಡ್ ಲೇಔಟು ಬುಡಾದವರು ಅಂದರೆ ಡೆವಲಪರು ಅದಕ್ಕೆ ಟ್ಯಾಕ್ಸ್ ಎಲ್ಲ ಕಟ್ಟಿದ ಮೇಲೆ ಕೂಡ ಬುಡಾದವರು ಅವ್ರು ಅಪ್ರೂವಲ್ ಕೊಡೋವಲ್ರು, ಕಾರ್ಪೊರೇಷನ್ ಅವರು ಹ್ಯಾಂಡ್ ಓವರ್ ಆಗವಲ್ದು. ಇದು ಗ್ರಾಮ ಪಂಚಾಯತಿಯಲ್ಲಿ ಕೂಡ ಸ್ವಲ್ಪ ಹ್ಯಾಂಡ್ ಓವರ್ ಆಗ್ತಾ ಇಲ್ಲ. ಮಾನ್ಯ ಸಭಾಧ್ಯಕ್ಷರೇ, ಕೇಳಿದ್ದಾರೆ ವಿಳಂಬ ಆಗ್ತಾ ಇದೆ, ಅನುಮೋದಿತ ಬಡಾವಣೆಗಳಿಗೆ ಏನು ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ 1961 ಕಲಂ ಪ್ರಕಾರ ಯಾರು ಲೇಔಟ್ ಮಾಡ್ತಾರೆ ಸಭಾಧ್ಯಕ್ಷರೇ, ಅವರು ನಿಗದಿತ ಸಮಯದೊಳಗಡೆ ಅದಕ್ಕೆಲ್ಲ ಡಾಕ್ಯುಮೆಂಟ್ಸು ಕೊಡಬೇಕಾಗ್ತದೆ ಸಭಾಧ್ಯಕ್ಷರೇ. ಸೇಲ್ಡು, ಖಾತೆ, ಇನ್ನೊಂದು ಮತ್ತೊಂದು. ಸರ್ಕಾರ ನಾವು ಅಭಿವೃದ್ಧಿ ಪ್ರಾಧಿಕಾರ ಏನೇನು ರೂಲ್ಸಲ್ಲಿದೆ ಆ ರೂಲ್ಸ್ ಪ್ರಕಾರ ಅವರು ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಸಭಾಧ್ಯಕ್ಷರೇ ಅದನ್ನು ನಾವು ಸ್ಥಳೀಯ ಪ್ರಾಧಿಕಾರದಲ್ಲಿ ಇಟ್ಬಿಟ್ಟು ನಮ್ಮ ಇಂಜಿನಿಯರ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಕಮಿಷನರ್ ಇರ್ತಾರೆ, ಅವರು ಇದು ಅನುಮೋದಿತ ಆಗಿದೆ ಅಂಥೇಳಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಸಭಾಧ್ಯಕ್ಷ ಪ್ರಿಲಿಮಿನರಿಯಾಗಿ. ಅದಾದಮೇಲೆ ರೆರಾ ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದೆ ಸಭಾಧ್ಯಕ್ಷರೇ. ರೆರಾ ರಿಜಿಸ್ಟ್ರೇಷನ್ ಆದಮೇಲೆ ಫಸ್ಟ್ ಶಾರ್ಟಲ್ಲಿ 40% ಲೇಔಟ್ ಮಾರಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಸಭಾಧ್ಯಕ್ಷರೇ. ಅದಾದ ನಂತರ ನಮ್ಮ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡಿ ಇನ್ನೇನೇನು ಡಾಕ್ಯುಮೆಂಟ್ಸ್ ಎಲ್ಲ ಬ್ಯಾಲೆನ್ಸ್ ಇದ್ದರೆ ಎಲ್ಲ ಬೇರೆ ಬೇರೆ ಇಲಾಖೆಗಳಿಂದ, ಈಗ ಫೈರ್ ಫೋರ್ಸಿಂದ, ವಾಟರ್ ಬೋರ್ಡಿಂದ ಎಲ್ಲ ನಿರಪೇಕ್ಷಣ ಪತ್ರ ಕೊಟ್ಟ ಮೇಲೆ ಸಭಾಧ್ಯಕ್ಷ ಉಳಿದಿದ್ದ 60% ನಾವು ಅವ್ರಿಗೆ ಸೈಟ್ ರಿಲೀಸ್ ಕೊಡ್ತೀವಿ ಸಭಾಧ್ಯಕ್ಷ. ಫಸ್ಟ್ 40% ಕೊಡ್ತೀವಿ. ಅದಾದಮೇಲೆ ಅವ್ರು 40% ಆದಮೇಲೆ ಉಳಿದಿದ್ದೇನಾದರೂ ಫುಲ್ಫಿಲ್ ಮಾಡಬೇಕಾದ ಅವಶ್ಯಕತೆ ಇದ್ದ ಪಕ್ಷದಲ್ಲಿ ಅವರೆಲ್ಲ ಕಂಡೀಷನ್ಸು ಫುಲ್ಫಿಲ್ ಮಾಡಿದ್ಮೇಲೆ ನಾವು 100% ಅವ್ರಿಗೆ ರಿಲೀಸ್ ಕೊಡ್ತೀವಿ ಸಭಾಧ್ಯಕ್ಷರೇ. ಇದರಲ್ಲಿ ಯಾವುದೇ ವಿಳಂಬ ಆಗ್ತಾಯಿಲ್ಲ ಸಭಾಧ್ಯಕ್ಷರೇ. ಇದು ಇವರು ಮೊದಲನೇ ಪ್ರಶ್ನೆಗೆ ಉತ್ತರ ಸಭಾಧ್ಯಕ್ಷರೇ. ಮತ್ತು ಇದು ಭಾಳಷ್ಟು ಸುದೀರ್ಘವಾದ ಉತ್ತರ ಅವ್ರಿಗೆ ಕೊಟ್ಟಿದ್ದಾರೆ ಸಭಾಧ್ಯಕ್ಷ. ಏನೇನೋ ಅವ್ರು ಡಾಕ್ಯುಮೆಂಟೇಷನ್ ಕೊಡಬೇಕು, ಯಾವ್ಯಾವ ಹಂತದಲ್ಲಿ ಏನೇನು ಡಾಕ್ಯುಮೆಂಟೇಷನ್ ಕೊಡಬೇಕು ಅದನ್ನೆಲ್ಲ ಸುದೀರ್ಘವಾಗಿ ಅವರಿಗೆ ನಾನು ಉತ್ತರ ಕೊಟ್ಟಿದ್ದೀನಿ ಸಭಾಧ್ಯಕ್ಷರೇ. ಮತ್ತು ಎರಡನೇದು ಕೇಳಿದ್ದಾರೆ ಸಭಾಧ್ಯಕ್ಷರೇ, ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರ ಬಡಾವಣೆಗಳ ಅನುಮೋದನೆಗೆ ಸಂಬಂಧಿಸಿದ ತೆರಿಗೆಯನ್ನು ಸಂಗ್ರಹಿಸಿದ ನಂತರವೂ ನೀರು, ವಿದ್ಯುತ್ ಸರಬರಾಜು ಅದು ಲೇಔಟ್ ಅವ್ರು ಕೊಡ್ಬೇಕು ಸಭಾಧ್ಯಕ್ಷ. ಅದು ಯಾರು ಲೇಔಟ್ ಮಾಡಿರ್ತಾನೆ ಇವ್ರು 2000-3000 ರೂಪಾಯಿ ಕೊಟ್ಬಿಟ್ಟು
ಸೈಟ್ ತಗೊಂಡವನಿಗೆ ಅವನು ಲೇಔಟ್ ಮಾಡಿದವನು ನೀರು UGD ಕೊಟ್ಟಿಲ್ಲ ಅಂದರೆ ಸರ್ಕಾರ ಹೆಂಗೆ ಕೊಡೋಕ್ಕೆ ಬರ್ತದೆ ಸಭಾಧ್ಯಕ್ಷ? ಇದು ಪ್ರೈವೇಟ್ ಲೇಔಟ್. ನಾವು ಲೇಔಟ್ ಮಾಡಿದ್ರೆ ನಾವು ನೀರು ಕೊಡ್ತೀವಿ, ನಾವು UGD ಕೊಡ್ತೀವಿ. ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿ ಯಾರೋ ಲೇಔಟ್ ಮಾಡಿ ಅವ್ನು ಕೋಟಿ ಸಂಪಾದನೆ ಮಾಡೋ ವ್ಯಕ್ತಿ ಅವ್ನು ಕೊಡಬೇಕು ಲೇಔಟಿಗೆ ನೀರು ಮತ್ತು ವಿದ್ಯುತ್ ಪರಿಕರ ಎಲ್ಲ ಕೊಡಬೇಕು. ಅದು ನಮ್ಮ ಇಲಾಖೆ ಬೇರೆ ಬೇರೆ ಇಲಾಖೆಗಳಿದ್ದಾವೆ, ಅವರಿಗೆ ದುಡ್ಡು ಕೊಟ್ಟಿದ್ರೆ ಅವ್ರು ಕೊಡ್ತಾರೆ ಸಭಾಧ್ಯಕ್ಷರೇ. UGD ಯಾರಿಗೋ ಕಾಂಟ್ರಾಕ್ಟ್ ಕೊಡ್ತಾರೆ, ಅವನು ಕೆಲಸ ಮಾಡಿಕೊಡ್ತಾನೆ, ಆ ಸರ್ಟಿಫಿಕೇಟ್ ಕೊಟ್ಟರೆ ನಾವು ಅದನ್ನು ಅನುಮೋದನೆ ಮಾಡಿಕೊಡ್ತೀವಿ. ಆ ಕೆಲಸ ನಮ್ಮದಲ್ಲ ಸಭಾಧ್ಯಕ್ಷ, ಪ್ರೈವೇಟ್ ಲೇಔಟ್ಸವ್ರು ಕೊಡಬೇಕು. ನಾವು ಲೇಔಟ್ ಮಾಡಿದ್ರೆ ನಾವು ಕೊಡ್ತೀವಿ ಸಭಾಧ್ಯಕ್ಷ. ಆದ್ದರಿಂದ ಮಾನ್ಯ ಶಾಸಕರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಅನುಮೋದಿತ ಆಗಿರೋಂಥ ಲೇಔಟ್ಸಿಗೆ ಸಹ ನೀರು ಕೊಡೋದು, UGD ಕೊಡೋದು, ಪವರ್ ಕೊಡೋದು ಆ ಲೇಔಟ್ ಮಾಲೀಕನ ಕರ್ತವ್ಯ. ಅದಾದಮೇಲೆ ಸಭಾಧ್ಯಕ್ಷರೇ, ಇದಾದಮೇಲೆ ಈ ಜಸ್ಕಾಂ ನಿಗಮದ ಕೇಬಲ್ಗಳು ಸಣ್ಣ ಪುಟ್ಟ ದುರಸ್ತಿ, ಇದು ಸಹ ಜಸ್ಕಾಮಲ್ಲಿ 2 ವೆಹಿಕಲ್ಸ್ ಇದ್ದಾವೆ, ಅವ್ರಿಗೆ ದುಡ್ಡು ಕೊಟ್ಟರೆ ಅವ್ರು ಕೇಬಲ್ ಹಾಕಿ ಕೊಡ್ತಾರೆ, ರಿಪೇರಿನೂ ಸಹ ಅವರೇ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ, ನಾವು ಮಾಡೋಕ್ಕೆ ಬರೋಲ್ಲ ಸಭಾಧ್ಯಕ್ಷರೇ ಇದನ್ನ. ಅದಾದಮೇಲೆ ಇನ್ನೊಂದು ಅವ್ರಿಗೆ ನಾನು ಕ್ಲಿಯರಾಗಿ ಹೇಳ್ತಾ ಇರೋದು ಸಭಾಧ್ಯಕ್ಷರೇ, ಈ ಕುಡಿಯೋ ನೀರು ಇವೆಲ್ಲನೂ ನಾವು ಯಾವಾಗ ಮಾಡ್ತೀವಿ ಅಂದರೆ, ಯಾವಾಗ ಪ್ರೈವೇಟ್ ಲೇಔಟ್ಸ್ ಒಂದು ಕಾರ್ಪೊರೇಷನ್ಗೆ ಸಭಾಧ್ಯಕ್ಷರೇ, ನಮ್ಮ ಲಿಮಿಟೇಷನ್ ಕಾರ್ಪೊರೇಷನ್ ಲಿಮಿಟ್ಸಲ್ಲಿಗೆ ನೀರು ಮತ್ತು ಒಳಚರಂಡಿ ಮಾಡಿಕೊಡುವಂಥದ್ದು ನಮಗೆ ಇರುವಂಥ ಅಧಿಕಾರ ಸಭಾಧ್ಯಕ್ಷರೇ. ಪ್ರೈವೇಟ್ ಲೇಔಟ್ಸು ಯಾವಾಗ ಕಾರ್ಪೊರೇಷನ್ಗೆ ಅದು ಟ್ರಾನ್ಸ್ಫರ್ ಆಗ್ತದೆ ಆ ಸಮಯದಲ್ಲಿ ಅದರ ನಿರ್ವಹಣೆಯನ್ನು ನಾವು ಮಾಡಿಕೊಡ್ತೀವಿ ಸಭಾಧ್ಯಕ್ಷರೇ. ಮೇಂಟೆನೆನ್ಸು ನಾವು ಮಾಡ್ತೀವಿ. ಒನ್ಸ್ ಅವರೆಲ್ಲ ಕಂಪ್ಲೀಟ್ ಮಾಡಿ ಆ ಕಂಪ್ಲೀಟ್ ಆದ ಲೇಔಟನ್ನು ಕಾರ್ಪೊರೇಷನ್ ಕೊಟ್ಟಾದಮೇಲೆ ಮಾತ್ರ ನಾವು ನಿರ್ವಹಣೆ ಮಾಡಲಿಕ್ಕೆ ಬರ್ತದೆ ಸಭಾಧ್ಯಕ್ಷ. ಎರಡೆರಡು ಚಿಕ್ಕ ಉಪ ಪ್ರಶ್ನೆ ಕ್ಲಾರಿಫಿಕೇಶನ್ ಬೇಕು ನಾನು ಮಂತ್ರಿಯವ್ರ ಹತ್ರ. ಒಂದು, ನೀವು ಹೇಳಿದ್ರಿ 40% ಸೇಲ್ ಮಾಡ್ತಾರೆ ಇನ್ ಪ್ರಿನ್ಸಿಪಲ್ 40% ಕೊಡ್ತೀರಿ ಅಪ್ರೂವಲ್ ಫಾರ್ ಸೇಲ್, ಆಮೇಲೆ 60% ಅಂತ ಹೇಳಿದ್ರಿ. ಈಗ 40% ಇನ್ ಪ್ರಿನ್ಸಿಪಲ್ ಏನು ಸೈಟ್ ಲೇಔಟ್ ಆದಮೇಲೆ ನೀವೇನು ಸೇಲ್ ತಗೊಂಡಿರ್ತಾರೆ, ಆ 60%ಗೆ ನೀವು ಅಪ್ರೂವಲ್ ಕೊಡಲಿಲ್ಲ ಅಂದರೆ, ರಾಟಿಫಿಕೇಶನ್ ಮಾಡಲಿಲ್ಲ ಅಂದರೆ ಅವ್ರದ್ದು ಸಮಸ್ಯೆ. ಇದು ಖಾತೆಗೆ ಸಂಬಂಧಪಟ್ಟಿಲ್ಲ. ಇನ್ನೊಂದು ನಾನು ಹೇಳಿದ್ದು UGD ವಾಟರ್ ಡೆವಲಪರಿಂದ ಅಲ್ಲ, ನಾನು ಡೆವಲಪ್ ಮಾಡಿದ್ರು ಕೂಡ ನೀವು ಮೇನ್ ಲೈನಿಗೆ, ನೀವು ಅಂದರೆ ಕಾರ್ಪೊರೇಷನ್ ಮೇನ್ ಲೈನಿಗೆ, ಇಲ್ಲಾಂದರೆ ಮೇನ್ ಲೈನಿಂದ ನೀರು ಕನೆಕ್ಷನ್ ಕೊಡ್ತಾ ಇಲ್ಲ, ಅದು ಸಮಸ್ಯೆ. ಲೇಔಟಲ್ಲಿ ಆಗಿದೆ, UGD ಆಗಿದೆ, ವಾಟರ್ ಪೈಪ್ಲೈನ್ ಆಗಿದೆ, UGD ಕೇಬಲ್ ಆಗಿದೆ, ಎಲ್ಲ ಆಗಿದೆ, ಬಟ್ ಮೇನ್ ಲೈನ್ಗೆ ಕನೆಕ್ಷನ್ ಕೊಡ್ತಾ ಇಲ್ಲ ಅಷ್ಟೇ. ಅದು ಒಂದೇ ಇರೋದು ಸಮಸ್ಯೆ. ಡೆವಲಪರ್ ಮಾಡಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಈಗ ಬಳ್ಳಾರಿ ನಗರದಿಂದ ಒಂದು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ದೂರದಲ್ಲಿ ಲೇಔಟ್ಸ್ ಆದರೆ ಅಲ್ಲಿಂದ ಕಾರ್ಪೊರೇಷನ್ ನೀರು ಹೆಂಗೆ ತಗೊಂಡು ಹೋಗಕ್ಕೆ ಬರ್ತದೆ? ಹತ್ರ ಇದ್ದರೆ ಅವರು ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆಗೆ ದುಡ್ಡು ಕಟ್ಟಿದ್ರೆ ಅವ್ರು ಕೊಡ್ತಾರೆ ಸಭಾಧ್ಯಕ್ಷರೇ. ನಾವು ನೀರು ಕೊಡುವಂಥದ್ದು ನಮ್ಮಲ್ಲಿಲ್ಲ ವ್ಯವಸ್ಥೆ ಸಭಾಧ್ಯಕ್ಷರೇ. ಆದ್ದರಿಂದ ಹತ್ರ ಇರುವಂಥ ಲೇಔಟ್ಸ್ಗೆ ದುಡ್ಡು ಕಟ್ಟಿದಂಥ ಸಂದರ್ಭದಲ್ಲಿ ಮಾತ್ರ ಕೊಡೋಕ್ಕೆ ಸಾಧ್ಯ ಸಭಾಧ್ಯಕ್ಷರೇ. ಇನ್ನೊಂದು ಕ್ವಶನ್ ಕೇಳಿದರೆ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಎ ಖಾತೆ ಮತ್ತು ಬಿ ಖಾತೆ ಬಗ್ಗೆ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಬಿ ಖಾತೆ ಅನ್ನೋದು ಅದು ಟ್ಯಾಕ್ಸ್ ಪರ್ಪಸ್ ಮಾಡಿರುವಂಥ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸೈಟ್ ಬಳಕೆದಾರರು ನಮ್ಮ ನೀರು, ನಮ್ಮ ರಸ್ತೆ ಉಪಯೋಗಿಸ್ತಾರೆ, ನಮ್ಮ ಮೂಲಭೂತ ಸೌಲಭ್ಯಗಳು ಉಪಯೋಗಿಸೋದ್ರಿಂದ ಖಾತೆ ಇರಲಿಲ್ಲ ಸಭಾಧ್ಯಕ್ಷರೇ. ಟ್ಯಾಕ್ಸೇಷನ್ ಪರ್ಪಸ್ ಆಗಿ ಮತ್ತೆ ಅವ್ರಿಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಇರಲಿ ಅಂತ ಹೇಳಿ ಬಿ ಖಾತೆನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಸಭಾಧ್ಯಕ್ಷ. ಮತ್ತೆ ಮುಂದಿನ ದಿವಸಗಳಲ್ಲಿ ಲಾಸ್ಟ್ ಟೈಮ್ ಹೇಳಿದೆ ಸಭಾಧ್ಯಕ್ಷ, ಆ ಬಿ ಖಾತೆ ಸಹ ಎ ಖಾತೆ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಸಭಾ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.